ನಿಮಗೆ ಏನಾದರೂ ಸರ್ಕಾರದಿಂದ ಏನಾದರೂ ಬೆನಿಫಿಟ್ ಸಿಗುತ್ತಾ? ನಿಲ್ಲಿಸ್ತೀರೋ ಇಲ್ಲೋ ಹೇಳ್ತಾ ಇದೀನಿ, ಎಲ್ಲ ತರಲೆಗಳು ನೀವು. ಅಪ್ಪಣ್ಣರೇ, ನಾನೊಂದು ಸ್ವಲ್ಪ ಕರಿಬೇಕಲ್ಲ ಹಾಲು. ಭಾಳ ಅಂದ್ರೆ ಕಷ್ಟ ಆಯ್ತು ಸರ್ ನಮ್ದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬಂದ್ಬಿಟ್ಟು ಮತ್ತೊಬ್ಬ ಮಹಾನ್ ವ್ಯಕ್ತಿಗಳ ಬಗ್ಗೆ ಒಂದು ಪರಿಚಯ ಮಾಡೋಣ. ಸೊ ನಮ್ಮ ಜೊತೆಗಿದ್ದಾರೆ ಒಬ್ಬ ಮಹಾನ್ ವ್ಯಕ್ತಿ. ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬನ್ನಿ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಅಪ್ಪಣ್ಣ ಅಂತೇಳಿ. ಅಣ್ಣ ನಿಮ್ದು ಯಾವ ಊರು? ನಮ್ದು ಹುಂಡ್ರಿಗೆ. ಅದೆಲ್ಲಿ ಬರುತ್ತೆ ಹೇಳ್ರಿ? ನಿಪ್ಪಾಣಿ ಅಂದ್ರೆ ಬೆಳಗಾಂ ಡಿಸ್ಟಿಕ್. ಸೊ ಇವರು ನಮ್ಮ ದಾವಣಗೆರೆಗೆ ಬಂದಿದ್ದಾರೆ, ಅಂದ್ರೆ ಹರಿಹರ ಲೋಕಲಲ್ಲಿ ಇದ್ದಾರೆ. ಸೊ ಇವರ ವೃತ್ತಿ ಅಂದ್ರೆ, ಅಣ್ಣ ನೀವು ನಿಮ್ಮ ವೃತ್ತಿ ಏನು ಕೆಲಸ? ಕುರಿ ಕಾಯೋದೇ ಜೀವನ. ನೀವು ಎಷ್ಟು ವರ್ಷ ಆಯ್ತು ನಿಮಗೆ ಈಗ ಕುರಿ ಕಾಯಕ್ಕೆ ಹಚ್ಚಿ? ನಾವು ಹುಟ್ಟ ಕುರಿ ಕಾಯ್ಕಂತಾನ ಬಂದವ್ರಿ. ಸ್ವಲ್ಪ ಜೋರ ಮಾತಾಡ್ಬೇಕು ನೀವು. ಹುಟ್ಟ ಕುರಿ ಕಾಯ್ಕಂತ ಬಂದವ್ರಿ. ನೀವು ಹುಟ್ಟುತ್ತಲೇ ಕುರಿ ಕಾಯೋದೇ ಒಂದು ಜೀವನ. ಎಷ್ಟು ಕುರಿ ಇದಾವಣ್ಣ ನಿಮ್ಮವರು? 300 ಕುರಿ. ಸೊ ಇವಾಗ ನೀವು ಬೆಳಗಾಮಿಂದ ಇಲ್ಲಿಗೆ ನಡ್ಕಂತಾನೆ ಬಂದ್ರ? ಮತ್ತು ಜೀವನ ಅಷ್ಟ ಐತೆ ಅಂತ ಬಂದವಿಂದ ಬೆಳಗಾಮಿಂದ. ಇಂಥ ಗಟ್ಟಿ ಮನುಷ್ಯರನ್ನ ನಾವ್ ಎಲ್ಲಿ ನೋಡ್ತೀವಿ ಹೇಳ್ರಿ? ಬೆಳಗಾಮಿಂದ ಇಲ್ಲಿಗೆ ಕುರಿ ಮೇಯ್ಸ್ಕಂತ, ಯಾವ್ದೇ ವೆಹಿಕಲ್ ಇಲ್ಲಂಗೆ ಕುರಿ ಮೇಯ್ಸ್ಕಂತಾನೆ ಬಂದಿರ. ಅಂತ ಬಂದವ್ರಿ. ನಿಮ್ದು ಊಟ ತಿಂಡಿ ಹಂಗ ಅಡಿಯಾಗ್ರಿ. ಬಹಳ ವಿಚಿತ್ರ ಇದೀರಣ್ಣ ನೀವು. ಅಡಿಯಾಗ ಮತ್ ನಮ್ ಜೀವನ ಅಡಿಯಾಗ ಐತೆ. ಅಡಿಯಾಗ ಜೀವನ. ನಿಮಗೆ ಏನಾದರೂ ಸರ್ಕಾರದಿಂದ ಏನಾದರೂ ಬೆನಿಫಿಟ್ ಸಿಗುತ್ತಾ? ಏನಿಲ್ರಿ. ನಿಲ್ಲಿಸ್ತೀರೋ ಇಲ್ಲೋ ಹೇಳ್ತಾ ಇದೀನಿ, ಎಲ್ಲ ತರಲೆಗಳು ನೀವು. ಮತ್ತೆ ನಿಮ್ದು ಅಂದ್ರೆ ಅಮೌಂಟ್ ಎಲ್ಲ ಹೆಂಗೆ ಮಾಡ್ಕೊಂತೀರಾ ಅಂತ? ನಮ್ಗೆಲ್ಲ ನಮ್ಮ ಅಕೌಂಟಿಗೆಲ್ಲ ನಾವು ಮಾಡ್ಕೊಂತವ್ರಿ. ಆದ್ರೆ ನಮ್ಮ ಸರ್ಕಾರದಿಂದ ಏನೋ ಆಸರೆ ಏನಿಲ್ಲ. ಸರ್ಕಾರದಿಂದ ಏನಿಲ್ಲ. ಏನಿಲ್ರಿ. ಅಲ್ರಿ ನೋಡ್ರಿ, ಅವ್ರ ದುಡಿಮೆ ಇದು. ಇವ್ರು ಹಾಲು ಕೇಳಿದ್ರು, ಅವ್ರು ಹಾಲು ಕರ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆಡಿನ ಹಾಲು ಅಷ್ಟೇ ಬೇಕು. ಹೊಟ್ಟೆ ಚುರುಗುಟ್ಟೈತೆ, ರಾಗಿ ಮುದ್ದೆ ಉಣ್ಣೋ ಹೊತ್ತು ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಇದು ನೋಡ್ರಿ ನಿಜವಾದ ಒಂದು ಜೀವನದ ಪಾಠ ಅಂತ ಹೇಳಿ. ಸೊ ಯಾವುದೇ ಒಬ್ಬ ಮನುಷ್ಯನಿಗೆ ಆಸೆ ಆಕಾಂಕ್ಷೆಗಳು ಅಂದ್ರೆ ಇರುತ್ತೆ, ಬಟ್ ಅತಿ ಆಸೆ ಅನ್ನೋದೇ ಇರಲ್ಲ. ಸೊ ಅದನ್ನ ನಮ್ಮ ಅಣ್ಣನ ಹೆಸರು ಮರ್ತೋದೆ ನಾನು, ಸಾರಿ. ಅಪ್ಪಣ್ಣರಲ್ಲಿ ಇಲ್ಲ. ಅವರು ಅಷ್ಟು ಅವ್ನ 1/4 ಲೀಟ್ರ್ ಹಾಲು ಕೊಟ್ಟರು. ಮೇಕೆ ಹಾಲು ಎಲ್ಲಿ ಭಾಳ ಗಟ್ಟಿ ಮೇಕೆ ಹಾಲು. 10 ರೂಪಾಯಿ ಕೊಡೋಕೆ ಬಂದ್ರೆ ನಾವು 10 ರೂಪಾಯಿ ಇಸ್ಕೊಂಡ್ಲಿಲ್ಲ. ತುಂಬ ಸೌಜನ್ಯದ ವ್ಯಕ್ತಿ ಅಪ್ಪಣ್ಣ ಅವರು. ಬಾನಾಗೆ ರಂಗು ಚೆಲ್ಲಿ ತೆರಾನೇರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಮಾತಾಡ್ತಾ ನಡೆಯಂಥದ್ದು ನಮಗೆ ಗೊತ್ತೇನೆ ಆಗಲ್ಲ. ಅದು ಹಂಗೆ ಅನ್ಸುತ್ತೆ ಮೋಸ್ಟ್ಲಿ. ಸುಮಾರು ಒಂದು 500 ಮೀಟ್ರ್ ನಾನು ಮಾತಾಡ್ತಾ ಅವ್ರ ಜೊತೆ ಹೋಗಿರೋದು. 1/2 ಕಿಲೋಮೀಟ್ರ್ ನಡ್ಕೊತ ಹೋಗಿನಿ. ಒಂದು ಚೂರು ನನಗೇನು ಪೇನ್ ಆಗಿರ್ಬೋದು, ಅದಾದಮೇಲೆ ಸುಸ್ತಾಗಿರೋದು ಅನಿಸ್ತಿಲ್ಲ. ನಾನು ಮತ್ತೆ ಬಾಟ್ಲಿ ತಗೊಂಬರ್ಬೇಕಂತ ವಾಪಸ್ ಬಂದೀನಿ. ಇಷ್ಟು ದೂರ ಬಂದಿನ ಅಂತ ನನಗೆ ಶಾಕ್ ಆಯ್ತು ಒಂದ್ಸಲ. ಮಾತಾಡ್ತಾ ನಾನು ಅವ್ರಿಗೆ ಕೇಳಿದೆ, ನನ್ನ ಹತ್ರ ಬಾಟ್ಲಿ ಐತಿ, ನನಗೊಂದು ಸ್ವಲ್ಪ ಹಾಲು ಕೊಡ್ರಿ ಅಂತ. ಅದಕ್ಕೆ ಆ ವ್ಯಕ್ತಿ ತಗೊಂಬನ್ನಿ ಹಾಲನ್ನ ಅಂತ, ತಗೊಂಬರ್ರಿ ಬಾಟ್ಲ ಅಂತ ಹೇಳಿದರು. ಸೊ ಅಣ್ಣನ ಹತ್ರ ಹೋಗೋಣ, ಅವ್ರನ್ನ ಒಪ್ಪಿಗೆ ಪಡೆದು ನಾನು ಕೂಡ ಹಾಲು ಕರಿಬೇಕು.
ಮೇಕೆದು. ನನಗೆ ಬರಲ್ಲ ಹಾಲು ಕರೆಯೋಕ್ಕೆ, ಒಂದ್ಸಲ ಆದರೂ ಟ್ರೈ ಮಾಡಬೇಕು ಅಪ್ಪಣ್ಣವ್ರು ಪರ್ಮಿಷನ್ ಕೊಟ್ಟರೆ. ಅಪ್ಪಣ್ಣರೇ, ನಾನೊಂದು ಸ್ವಲ್ಪ ಕರಿಬೇಕಲ್ಲ ಹಾಲು, ಕರ್ರಿ. ನನಗೆ ಬರಲ್ಲ ಕರೆಯೋಕ್ಕೆ, ಅದಕ್ಕೆ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಹಾಲು ಕರೆಯೋಕೆ ಅಷ್ಟು ಬರಲ್ಲ, ಬಟ್ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗುತ್ತೆ, ಯಾಕಂದ್ರೆ ನಮ್ಮ ಅಪ್ಪಣ್ಣವ್ರು ಕರೆದಿದ್ರು ಅದರಲ್ಲಿ. ಸೊ ಇವಾಗ ಮತ್ತೆ ಬೇರೆ ಮೇಕೆನ ಬೇಟೆ ಆಡ್ಬೇಕು. ಹನಿಗಳ ಪ್ರತಿಫಲವೇ ಧವಸದ ರಾಶಿ. ಲಾಸ್ಟಿಗೆ ತನಕ ಜಗಲ್ರಿ ಅರುಣ್ ಸರ್, ನಾನು ನೀವು ಹಿಡ್ಕರಿ. ಸೊ ಇದು ನಮಗೆ ವರ್ಕ್ ಆಗಲಿಲ್ಲ, ಇನ್ನೊಬ್ರು ಇದ್ದಿದ್ರೆ ಚೆನ್ನಾಗಾಗೋದು ಹೇಳ್ಕೊಡಕ್ಕೆ. ಓ ನೋಡ್ರಿ ಅಲ್ಲಿ ಬರ್ ಎಳಿತಾವ್ರೆ. ತಡ್ರಿ ಹಂಗೆ ನಾನು ನಿಂತ ನೋಡೋಣ, ಹೇಳ್ಕೊಡ್ರಿ. ಹಿಂಗೆ ಇಚ್ಚಿಗ್ಬೇಕಷ್ಟೇನಾ? ಈಗ ಬಂತಲ್ರಿ ಅಪ್ಪಣ್ಣರೇ, ನೀವು ಟೆಕ್ನಿಕ್ ಹೇಳ್ಕೊಡ್ಬೇಕು ನನಗೆ. ಜಗ್ಬಾರ್ದು, ಜಸ್ಟ್ ಈಗ ಪ್ರೆಸ್ ಮಾಡ್ಬೇಕಂತ. ಹಿಡ್ಕೊಂಡು ನೋಡ್ರಿ ಈಗ. ಸೊ ಕೊನೆಗೂ ನಾವು ಹಾಲು ಹಿಂಡೋದನ್ನ ಅಪ್ಪಣ್ಣರ ಜೊತೆಗೆ ಕಲ್ತ್ವಿ. ಇದು ಒಂದಿನದ್ದು 2 ದಿನದ್ದು ಜೀವನ ಅಲ್ಲ ಅಪ್ಪಣ್ಣರೇ, ನೀವು ಹೇಳ್ದಂಗೆ ಭಾಳ ಅಂದ್ರೆ ತುಂಬಾ ಕಷ್ಟ ಆಯ್ತು ಸರ್ ನಮ್ದು. ಪ್ರತಿಯೊಂದು ಅಡವಿಯಲ್ಲಿ ಕಾಲ ಕಳಿಬೇಕಲ್ರಿ. ಹಾವು ಹುಳ ಉಪ್ಪುಡಿ ಹುಳ ಉಪ್ಪಿ ಎಲ್ಲ ಕಷ್ಟ, ಪ್ರತಿಯೊಂದು ಕಷ್ಟ ಕಡಿಬೇಕು ನಾವು. ನೀವು ಊರಿಂದ ಎಷ್ಟು ಜನ ಬರ್ತೀರಾ ಬಂದ್ರೆ? ನಮ್ಮ ಫ್ಯಾಮ್ಲಿನ ಬರ್ತಾವ್ರಿ. ಅಲ್ಲಿ ಯಾರ ಸಾಲಿ ಕಲ್ಸಾರ ಹುಡ್ರ ಅಜ್ಜ ಅಮ್ಮ ಇದ್ರೆ ಮಕ್ಳು ಮರಿ ಅಲ್ಲಿ ಬಿಡ್ತಾವ್ರಿ. ಮಕ್ಳು ಮರಿ ಬಿಡಾಕ ಅಲ್ಲಿ ಯಾರು ಇಲ್ಲ ಅಂದ್ರೆ ಯಾರು ಬಿಡಲ್ರಿ, ಎಲ್ಲ ಜೊತೆಲ್ನ ಕರ್ಕೊಂತಾರ. ಅಪ್ಪಣ್ಣರ ಒಂದು ಜೀವನ ಹುಟ್ಟಿದಾಗಿಂದನೂ ಅವ್ರ ಅಪ್ಪಾಜಿ ಇದೇ ಕರ್ತವ್ಯ ನಿರ್ವಹಿಸ್ಕೊಂತ ಬಂದೈತಿ. ಅಪ್ಪಣ್ಣರು ಕೂಡ ಇದನ್ನೇ ಮುಂದುವರಿಸ್ತಾರೆ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಮಕ್ಕಳಿಗೂ ಕೂಡ ಇದನ್ನೇನಾ? ಫ್ಯೂಚರ್ ಇವ್ರಿ, ಇದು ಬಿಟ್ರೆ ಗತಿನೂ ಇಲ್ರಿ. ಇದು ಬಿಟ್ರೆ ಹೊಲ ಇಲ್ಲ, ಮನಿ ಇಲ್ಲ, ಏನಿಲ್ಲ, ಇದೇ ರೀ ಜೀವನ. ಎಲ್ಲ ಆರಾಮ್ರಿ. ಎಲ್ಲ ಆರಾಮದಾವ ನೋಡ್ರಿ. ನೀವೇ ಹೇಳ್ಬೇಕೀಗ. ಅವರೆಲ್ಲ ನಿಮ್ಮರೇನಾ? ನಮ್ಮ ಅಜ್ಜಿ ಅವ್ರು ನಮ್ಮರ್ರಿ, ಎಲ್ಲರೂ ನಮ್ಮರ ಅವ್ರು. ಅಷ್ಟ್ರು ನಿಮ್ಮರ. ಎಲ್ಲರೂ ಸೇರಿ ಎಷ್ಟರದವು ಕುರಿ? ಎಲ್ಲರೂ ಸೇರಿ ಒಂದು 1200 ಅದಾವ್ರಿ. 1200. 1200 ಅವ. ಈಗ ಅಕಸ್ಮಾತ್ ಈಗ ಇವಕ್ಕೇನಾದ್ರು ಒಂದು 11,200 ಏನಾದ್ರು ಸತ್ರೆ ಅಥವಾ ಏನಾದ್ರು ಒಂದು ಕಾಯಿಲೆ ಬಂದ್ರೆ ಅವನ್ನೆಲ್ಲ ಹೆಂಗ್ ನಿಭಾಯಿಸ್ತೀರಾ? ಈಗ ಮೆಡಕ್ಷನ್ ಮಾಡ್ತಾವ್ರಿ, ಬದುಕ್ರೆ ನಮ್ಮವು, ಸತ್ರ ಹೋದವು. ಸತ್ರೆ ದೇವ್ರಿ ನಾವು, ದೇವ್ರ ಡಾಕ್ಟರ್ ತೋರ್ಸೋ ಸೀನ್ ಇಲ್ಲ. ಇಲ್ರಿ, ಎಲ್ಲ ನೀವೇ ಡಾಕ್ಟರ್, ಎಲ್ಲ ನಾವು ಡಾಕ್ಟರ್, ಅವಕ್ಕೆಲ್ಲ ತಂದೆ ತಾಯಿ ನೀವೇ. ಎಲ್ಲ ನಾವ ತಂದಿದ್ವಿ. ಆತರ ಏನಾಗಲ್ಲ? ಆ ಥರ ಆಗಲ್ರಿ. ಈ ಮೂಡ್ಗಳು ದೀಪಾವಳಿ ಆದ್ಮೇಲೆ ಬರ್ತಾವ್ರಿ ಕಾಯಿಲೆ, ಅವಾಗೇನ್ರ ಮೇಂಟೈನ್ ಮಾಡ್ಕೋಬೇಕು. ಬೆಳಗ್ಗೆ ಎದ್ರು ಇದೆ, ಮಧ್ಯಾಹ್ನ ಆದ್ರೂ ಇದೆ, ಇದೆ ರೀ, ರಾತ್ರಿ ಆದ್ರೂ ಇದೆ. ನಮ್ಮ ಜೀವನನೇ ಇದೆ, ಕುರಿ ಕಾಯೋದೇ ಜೀವನ. ನಮ್ಗೆ ಒಟ್ಟು ಸೌಲಭ್ಯ ಏನ್ ಬೇಕು, ಎಲ್ಲ ಕಡೆಗೆ ಅಡ್ಡಾಡಕ್ ಸೌಲಭ್ಯ ಬೇಕು. ಯಾರಾದ್ರೂ ನಿಮಗೆ ಏನಾದ್ರು ರಿಸ್ಟ್ರಿಕ್ಷನ್ ಮಾಡ್ತಾರ ಅಡ್ಡಾಡಕ್ಕೆ? ಬೈತಾರ. ನಾವು ಮೇಯಿಸ್ಬೇಕು, ನೀವು ಯಾಕೆ ಬರ್ತೀರಿ ಅಂತಾರ. ನಾವು ಪರಸ್ಥಳ ಬಿಟ್ಟು ಬಂದ್ಬಿಡ್ತವೆ, ನಾವೆಲ್ಲಿ ಹೋಗ್ಬೇಕಂತ ನಾವು ಅವ್ರಿಗೆ ಕೇಳ್ತವೆ. ನಿಮ್ಮೂರಿಗೆ ನೀವು ಹೋಗ್ರಿ ಅಂತಾರ.
ನಮ್ಮೂರಾಗ ನಡಿಬೇಕಲ್ರಿ. ನಿಮ್ಮೂರಾಗ ಅಲ್ಲಿ ಈ ತರ ನಡೆಯಲ್ಲ, ಬೈಲಿರಲ್ಲ, ಹ್ಮ್ ಎಲ್ಲ ಭೂಮಿ ರಿಕ್ಕಿರ್ತೈತಿ. ಈ ತರ ಫುಡ್ ಸಿಗಲ್ಲ ಅಲ್ಲಿ ಸಿಗಲ್ರಿ. ಕುರಿಗೆ. ಮತ್ತೀಗ ಅವ್ರು ಕೇಳೋದ್ರಾಗ ತಪ್ಪೈತಾ? ಅವ್ರು ಕೇಳೋದ್ರಲ್ಲಿ ತಪ್ಪು ಐತ್ರಿ. ಆದ್ರೆ ಸುಧಾರಿಸ್ಬೇಕು ಅವ್ರೆ. ಅವರು ನಾವೇ ಎಲ್ಲರೂ ಒಂದೇ. ಅವರು ನಾವು ಒಂದೇ, ಸುಧಾರಿಸ್ಕೋಬೇಕು. ನೆಕ್ಸ್ಟ್ ಊರಿಗೆ ಹೋಗೋದು ಯಾವಾಗ? ಹಬ್ಬ ತುಬ್ಬ ಏನ್ರಿದ್ರೆ ಅಷ್ಟೇ ಹೋಗ್ರಿ. ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಇಲ್ರಿ. ಇದ ಹಬ್ಬ ಹುಣ್ಣಿಮೆ ಇದ ಇಲ್ಲೇ ಹಬ್ಬ ಮಾಡ್ತೀರಾ? ಇಲ್ಲೇ ಹಬ್ಬ. ನಿಮಗೆ ಸಣ್ಣ ಇದ್ದಾವಿಲ್ಲ ಇಲ್ಲೇ ಮಾಡ್ಕೊಂತಾವ್ರಿ. ಕ್ಯಾಲೆಂಡರ್ ಎಲ್ಲ ಹೆಂಗ್ ನೋಡ್ತೀರಾ ನೀವು? ಕ್ಯಾಲೆಂಡರ್ ದಿನಾಂಕ ಪನಾಂಕ ಫೋನ್ಯಾಗ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಫೋನ್ಯಾಗ ಕೇಳ್ತಾವ್ರಿ. ಗೊತ್ತಾತು ಹೆಂಗ್? ಅಲ್ಲ ನಿಮಗೆ ಹೆಂಗ್ ಗೊತ್ತಾಕತಿ ಅವೆಲ್ಲ? ನಾವು ಫೋನ್ಯಾಗ ನೋಡ್ಕೊಂತ. ಫೋನ್ಯಾಗ ಅಂದ್ರೆ ನಿಮ್ಮ ಅಪ್ಪರೆಲ್ಲ ಬೇರೆದ್ರಾಗ ಅವ್ರಿಗೆ ನೆನ್ಪಿರ್ತೇನ? ಅವ್ರಿಗೆಲ್ಲ ಈ ಮಳಿಗಾಲ ಬರೋದ್ ಹಿಂಗ ಹಿಂಗ ಹಂಗ ನಮ್ಗೆಲ್ಲ ಗೊತ್ತಾಗವ ಸರ್. ಅಂಥವೆಲ್ಲ ಗೊತ್ತಾಕವ್ರಿ. ಹೆಣ್ಗುರಿ ಎಷ್ಟದವು? ಅಷ್ಟು ಹೆಣ್ಗುರಿ ಇದಾವ್ರಿ. ಒಂದು 5 ಟಗರ್ ಕ್ರಾಸಿಂಗಿಗೆ. ಕ್ರಾಸಿಂಗಿಗೆ 5 ಅದಾವ್ರಿ. ಫೋನ್ ಬಂತು ನೋಡ್ರಿ. ಸೊ ಇದು ನಮ್ಮ ಅಪ್ಪಣ್ಣರ ಜೀವನದ ಶೈಲಿ. ನಾವೆಲ್ಲ ಏನ್ ಗೊತ್ತಾ, ಎಷ್ಟು ಕಷ್ಟ ಇದೆ ಜೀವನ, ಎಷ್ಟು ಕಷ್ಟ ಇದೆ ಜೀವನ ಅಂತ ಹೇಳ್ತಾ ಇರ್ತೀವಿ. ಬಟ್ ಇವ್ರ ಕಷ್ಟ ಬೆಳಗಾಮಿಂದ ಇಲ್ಲಿಗೆ ಬಂದಿದ್ದಾರೆ. ಅಯ್ಯಪ್ಪ, ಅಡಿವೆಗೆ ಜೀವನ, ಕುರಿನೇ ಕಾಯೋದೇ ಒಂದು ಜೀವನ, ಇವನ್ ಸಾಕೋದೇ ಒಂದು ಜೀವನ. ಮತ್ತೆ ಬೇರೆಯವ್ರ ಹೊಲ್ದಾಗ ಹೋದ್ರೆ ಅವ್ರು ಬೈದ್ರೆ ಬೈಸ್ಕೋಬೇಕು, ಇವ್ರು ಬೈದ್ರೆ ಬೈಸ್ಕೋಬೇಕು. ಬೆಳಗಾಮಿಂದ ಇಲ್ಲಿಗೆ ಬಂದಿರಂದ್ರೆ ಭಾರಿ ಧೈರ್ಯ ಐತ್ ಬಿಡ್ರಪ್ಪ ನಿಮಗೆ. ಜೀವನ ರೀ, ಬದುಕಿಸ್ಬೇಕಲ್ರಿ. ಇವು ಸಾಕ್ಬೇಕಪ್ಪ ಅಂದ್ರೆ ನಾವೇನು ಒಂದು ಸಾಧನೆ ಮಾಡ್ಬೇಕಪ್ಪ ಅಂದ್ರೆ ಬರ್ಲೇಬೇಕು. ಅದು ನಿಜನೇ. ನಿಮಗೆ ಇಷ್ಟವಾಗಿದ್ ಕುರಿ? ಲಕ್ಷ್ಮಿ 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 ಲಕ್ಷ್ಮಿ. ಯಾರು ಲಕ್ಷ್ಮಿ? ಇವಳ? ಲಕ್ಷ್ಮಿ. ಬಂಗಾರಿ ಬಂಗಾರಿ ಬಂಗಾರಿ. ಹೇಗ 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 ಬಂಗಾರಿ ಬಂಗಾರಿ. ಹಾಲು ಕುಡಿಕ್ ನೋಡುದು. ಬಂಗಾರಿ ಹೇಗ 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 ಬಂಗಾರಿ ಹೇಗ ಬಂಗಾರಿ. ಇವು ಅದ್ರ ಹಾಲು ಅದನ್ನೇ ಕುಡಿತಾವ? ಬಂಗಾರಿ. ಇದು ಆ ಹಿಂಡಿನ ಕುರಿನ? ಅದು ಅದಕ್ಕೆ ಅಲ್ಲಿ ಹೊಂಟತಿ. ಈಗ ನೀವ್ ಹೆಂಗ್ ಕಂಡಿಡ್ತಾರ ಇದ್ರಾಗ ಬಂಗಾರಿ ಯಾರು ಏಗ ಯಾರು ಅಂತ ಹೆಂಗ್ ಕಂಡಿಡ್ತೀರಾ? ಇವ್ರಿಬ್ರಾಗ ಯಾರು ಜವಳಿ? ಯಾರು ಇವ್ರಿಬ್ರಾಗ? ಈಕಿ ಜವಳಿ, ಈಕಿ ಬಂಗಾರಿ, ಏಗ. ಭಾರಿ ಲವ್ ಬಿಡ್ರಿ, ನೀವು ಲವ್ ಮಾಡಿರಿ. ಆಗ ನಿನ್ನ ಏಗ ಬಂಗಾರಿ ಸಿಂಗಾರಿ ನೋಡ್ರಿ. ರಾಜ್ಕುಮಾರ್ ಅಷ್ಟಿಲ್ದಂಗೆ ಮೂವಿ ಮಾಡಿಲ್ ಬಿಡ್ರಿ. ಹೌದಿಲ್ಲ? ಅಳಬೇಡ ಸುಮ್ಕಿರ್ರಲ್ಲಿ, ಬರ್ತೀನಿ. ಅವನಿವನ್ ಮಂತ್ರಿ ಬಂದ್ ಕವಿರತ್ನ ಕಾಳಿದಾಸ ಫಿಲಮ್ ಇದ್ರಾಗ ಅಳಬೇಡ ಕಾಣೆ ಸುಮ್ಕೀರ ಅಂತ ಆಡಿಲ್ಲ ಅದು? ಪುನೀತ್ ರಾಜ್ಕುಮಾರ್ ಅಲ್ಲ, ಅವ್ರ ಅಪ್ಪಂದು ರಾಜ್ಕುಮಾರ್ ಐತ್ ನೋಡ್ರಿ. ಅದ್ರಾಗ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಹಳೆ ಪಿಕ್ಚರ್. ಅದ್ ನೋಡಿರ? ನೋಡ್ಯಾವ್ರಿ. ಸೇಮ್ ಅದ್ರಂಗ ಆತ ಈಗ ಅದು. ಏ ಬೀರಾ ಏಗ ಏಗ ಏಗ. ಎಲ್ಲೋದ ಬಂಗಾರಿ ಬಂದ್ಲು ನೋಡ್ರಿ. ಬಂಗಾರಿ ಬಂಗಾರಿ ಅಂದ್ಕೂಟ್ಲ ಹಂಗ ತಿರುಗ್ತಾಳೆ ಆಕಿ. ಬಂದ್ರು ನೋಡ್ರಿ, ಬಂದ್ರು ನೋಡ್ರಿ. ಬಂಗಾರಿ ಅಪ್ಪಣ್ಣರ್ದು ಒಂದು ಗ್ರೇಟ್ ಲೈಫ್ ಅಪ್ಪಣ್ಣರ್ದು. ಮತ್ತೆ ಅಪ್ಪಣ್ಣರೇ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಲ್ರಿ, ನಾವು ಮುಗಿಸೋ ಕಾರ್ಯಕ್ರಮ ಬಂದಿದೆ. ಸೊ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ಇಡೀ ಕರ್ನಾಟಕ ಚೆನ್ನಾಗಿರ್ಬೇಕು ಅಷ್ಟೇ. ಅಷ್ಟೇ.
ಜೈ ಕರ್ನಾಟಕ ಮಾತೆ ಹೇಳ್ರಿ ಕೂಗ್ರಿ ಜೈ ಕರ್ನಾಟಕ ಮಾತೆ.